ಕ್ರಿಸ್ಮಸ್ ಟ್ರೀ ನೋಡಿದ್ರಾ? ಕ್ರಿಸ್ಮಸ್ ಟ್ರೀ ಇದೆ. ಎಲ್ಲ ಗಿಡಗಳಿಗೂ ಎಲೆ ಇಲ್ಲ, ಎಲೆ ಬಂದ್ಬಿಟ್ಟು ಬಿದ್ದೋಗ್ಬಿಟ್ಟದೆ. ಚಿಗುರುಕು ರೆಡಿಯಾಗವೆ ಅವು, ಬಟ್ ಇದರಲ್ಲಿ ಎಲೆ ಬೀಳಲ್ಲ. ಅದಕ್ಕೆ ಇದನ್ನು ಕ್ರಿಸ್ಮಸ್ ಪಂಡಿಗೆನಲ್ಲಿ ಯೇಸು ಕ್ರಿಸ್ತನ ಇದರಲ್ಲಿ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ ಅವರು. ನೋಡಿ, ಈ ಗಿಡಗಳಲ್ಲೆಲ್ಲ ಎಲೆಗಳಿಲ್ಲ, ನೋಡಿದ್ರಾ? ಇದೊಂದು ವಿಚಿತ್ರ. ಇವತ್ತು ನನ್ನ ಚಾನಲಲ್ಲಿ ಇದೊಂದು ದೊಡ್ಡ ವಿಚಿತ್ರ. ಎಲ್ಲ ಮರಗಳಿಗೆ ಎಲೆಗಳಿಲ್ಲ, ಕ್ರಿಸ್ಮಸ್ ಮರಗಳಿಗೆ ಮಾತ್ರ ಎಲೆ ಇದೆ. ನೋಡ್ರಿ, ಭಗವಂತನ ಸೃಷ್ಟಿ. ಯಾರು ಏನು ಮಾಡೋಕ್ಕಾಗಲ್ಲ, ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ವಾತಾವರಣದಲ್ಲಿದೆ, ಅದೇ ಗಾಳಿನಲ್ಲಿದೆ, ಅದೇ ಎಲ್ಲ ಅದೇ. ಬಟ್ ಇದು ಡಿಫ್ರೆಂಟಾಗಿ ಬೆಳೀತದೆ, ಅದು ಡಿಫ್ರೆಂಟಾಗಿ ಬೆಳೀತದೆ. ಆ ಥರ ಭಗವಂತನ ನೇಚರ್. ಭಗವಂತನ ದೇವರು, ಅದನ್ನ ಪ್ರಕಾರನೇ ಇದೆ ಸೃಷ್ಟಿ. ಇದನ್ನು ತಿಳ್ಕೊಬೇಕು. ಇದನ್ನು ತಿಳ್ಕೊಂಡಿರ ನಾವೇ ಏನು ಅಂದ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ, ವೇಸ್ಟು. ಅದಕ್ಕೆ ಸೃಷ್ಟಿ ಪ್ರಕಾರನೇ ನೋಡಬೇಕು, ನೇಚರ್ ಪ್ರಕಾರನೇ ನಾವು ನೋಡ್ಕೋಬೇಕು. ಇಲ್ಲ ಅಂದರೆ ನಮಗೇನೆ ಆಗೋದು. ಯಾಕಂದರೆ ನೇಚರು ಎಲ್ಲಿದೆ? ನಮ್ಮದರಲ್ಲಿನೇ ಇದೆ, ನಮ್ಮ ದೇಹದಲ್ಲಿನೇ ಪಂಚಭೂತಗಳವೆ. ಅರ್ಥ ಆಯ್ತಾ? ನಾವು ನೋಡ್ಕೋಬೇಕು. ನಾವು ಬೇರೆ ಯಾರೂ ಅಲ್ಲ, ವಿರಾಟ್ ಸ್ವರೂಪ ಅಂತಾರಲ್ಲ, ಅದು ನಾವೇ ರೀ. ತಿಳ್ಕೊಳ್ರಿ, ಗುರು ಹತ್ರ ಓದಿ ಎಲ್ಲ ತಿಳ್ಕೊಳ್ರಿ. ಇಲ್ಲಾಂದರೆ ಭಗವದ್ಗೀತೆ ಓದ್ರಿ. ಪ್ರಕೃತಿ ಅಂದರೆ ಏನು, ಪರಮಾತ್ಮನಂದರೆ ಏನು ಅಂತ ಎಲ್ಲರಿಗೂ ಅರ್ಥ ಆಗ್ತದೆ. ಆ ಮಹಾನ್ ಭಾವನು ಶ್ರೀಕೃಷ್ಣ ಪರಮಾತ್ಮನು ಒಂದೊಂದು ಪಾಯಿಂಟ್ ಹೇಳ್ಬಿಟ್ಟಿದ್ದಾನೆ. ನಾವು ಮರ್ತು ಬಿಟ್ಟಿದ್ದೀವಿ. ನಾವು ಮರೆದ್ರೇನೋ ನಾವು ನಿಜ ಸ್ವರೂಪ ಅದೇ. ಇವಾಗ ಏನು ಮಾಡಬೇಕು? ಗುರುವಿನ ಆಶ್ರಯ ಇತ್ತು, ಅವ್ರ ಹತ್ರ ನಾವು ತಿಳ್ಕೋಬೇಕು. ಇದು ರಹಸ್ಯ. ಏನೇನೋ ತಿಳ್ಕೊಳೋದಲ್ಲ, ಇದನ್ನು ತಿಳ್ಕೋಬೇಕು. ಇದನ್ನೇ ಬ್ರಹ್ಮವಿದ್ಯೆ ಅಂತಾರೆ, ಬ್ರಹ್ಮಜ್ಞಾನ ಅಂತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ.